ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ರೆಸಿಪಿ ಬಂದು ಸಿಹಿಯಾದ ಪಾಯಸ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಇದು ಬಂದು ಲೋಟಸ್ ಸೀಡ್ ಅಥವಾ ಮಕ್ಕನ್ ಅಂತ ಹೇಳ್ತಾರೆ, ಅದರಲ್ಲಿ ಮಾಡಿರೋಂಥ ಪಾಯಸ ತುಂಬ ರುಚಿಯಾಗಿರುತ್ತೆ. ಯಾರನ್ನ ಗೆಸ್ಟ್ ಬರ್ತಾರೆ ಅಂದಾಗ ನೀವು ಈಸಿಯಾಗಿ ರುಚಿಕರವಾದ ಪಾಯಸ ಮಾಡ್ಬೋದು. ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ಈಗ ನೋಡೋಣ ಮಕ್ಕನ್ ಸ್ಪೆಷಲ್ ಪಾಯಸಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: ಗೋಡಂಬಿ ಸ್ವಲ್ಪ, 1 ಕಪ್ಪಷ್ಟು ಮಕ್ಕನ್, ದ್ರಾಕ್ಷಿ ಸ್ವಲ್ಪ, ಆಮೇಲೆ ಸ್ಯಾಫ್ರಾನ್ ಕೇಸರಿ ಸ್ವಲ್ಪ, ಏಲಕ್ಕಿ ಪುಡಿ ಸ್ವಲ್ಪ, ಸಕ್ಕರೆ 3/4 ಕಪ್ಪಷ್ಟು, ಸ್ವೀಟ್ ನೋಡಿಕೊಂಡು ಸ್ವೀಟ್ ಜಾಸ್ತಿ ಬೇಕಾದರೆ ಮಾಡ್ಕೋಬೋದು ಟೇಸ್ಟಿಗೆ ತಕ್ಕಂಗೆ. ಮಿಲ್ಕ್ ಮೇಡ್ ತೊಗೊಂಡಿದ್ದೀನಿ, 1 ಕಪ್ ಆಫ್ ತುಪ್ಪ ತೊಗೊಂಡಿದ್ದೀನಿ. ಸೊ ಬನ್ನಿ ಈಗ ನೋಡೋಣ ಹೇಗೆ ಮಕ್ಕನ್ ಪಾಯಸ ಮಾಡೋದು ಅಂತ. ಈಗ ಮೊದಲಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೋತಾ ಇದ್ದೀನಿ. ಮಕ್ಕನ್ ಹುರ್ಕೊಳ್ಳೋಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೋಬೇಕು. ಈಗ ನಾವು ತೊಗೊಂಡಿರೋಂತಹ 1/2 ಕಪ್ಪಷ್ಟು ಮಕ್ಕನ್ ಹಾಕ್ಕೋಬೇಕು. ಈಗ ಚೆನ್ನಾಗಿ ಹುರ್ಕೋಬೇಕು ಮಕ್ಕನ್ನ. ಡ್ರೈ ರೋಸ್ಟು ಮಕ್ಕನ್ನ ಮಾತ್ರ. ಇದನ್ನು ಗೋಲ್ಡನ್ ಬ್ರೌನ್ ಬರಬೇಕು ಅಂತ ಇಲ್ಲ, ಅಥವಾ ನಮಗೆ ಇದು ಫುಲ್ಲು ರೋಸ್ಟ್ ಕೆಂಬಣ್ಣ ಬರೋವರೆಗೂ ಅಂತೇನಿಲ್ಲ. ಸ್ವಲ್ಪ ಬಿಸಿ ಮಾಡಿಕೊಂಡು ಬೆಚ್ಚಗೆ ಹುರ್ಕೋಬೇಕು. ಈಗ ನೋಡ್ಬೋದು ಇದು ಮಕ್ಕನ್ನು ರೋಸ್ಟ್ ಆಗಿದೆ. ನಮ್ಗೆ ತುಂಬ ನಾನು ಆಗಲೇ ಹೇಳ್ದಂಗೆ ರೋಸ್ಟ್ ಜಾಸ್ತಿ ಏನಿಲ್ಲ. ಸೊ ಈಗ ಇದಾಗಿದೆ. ಗ್ಯಾಸ್ನ ಆಫ್ ಮಾಡಿಕೊಂಡು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈ ಥರ ಟ್ರಾನ್ಸ್ಫರ್ ಮಾಡಿ ಇಟ್ಕೋಬೇಕು. ಈಗ ಇದು ಸ್ವಲ್ಪ ಕಂಪ್ಲೀಟಾಗಿ ಕೂಲ್ ಆಗಲಿ, ಮಿಕ್ಸಿ ಮಾಡ್ಕೊಳ್ಳೋದು. ಈಗ ತಿರ್ಗಿ ಅದೇ ಬಾಣಲಿಗೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೋಬೇಕು. ನಾವೀಗ 1 ದ್ರಾಕ್ಷಿ ಮತ್ತೀಗ ಗೋಡಂಬಿನ ಒಂದು ಸ್ವಲ್ಪ ಗೋಡಂಬಿ ಹಾಕೊಳ್ಳೋಣ. ಈಗ ಹುರ್ಕೋಬೇಕು ಗೋಡಂಬಿನ. ಗೋಡಂಬಿ ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕು. ಈಗ ಇದು ಕಂದು ಬಣ್ಣ ಬರೋಕ್ಕೆ ಟರ್ನ್ ಆಗಿದೆ. ಸೊ ಈಗ ನಾವು ಸ್ವಲ್ಪ ದ್ರಾಕ್ಷಿ ಹಾಕೊಳ್ಳೋಣ. ಎರಡೂ ಚೆನ್ನಾಗಿ ಹುರ್ಕೋಬೇಕು. ದ್ರಾಕ್ಷಿ ಗೋಡಂಬಿ ಚೆನ್ನಾಗಿ ಫ್ರೈ ಆಗಿದೆ. ಸೊ ಇದೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇವಾಗ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೊಳ್ಳೋಣ. ನಾವು ರೋಸ್ಟ್ ಮಾಡ್ಕೊಂಡಿರೋ ಮಕ್ಕನ್ನು ಒಂದು ಸ್ವಲ್ಪ ಕಾಲು ಭಾಗದಷ್ಟು ಅರ್ಧದಷ್ಟು ಮಕ್ಕನ್ನು ಹಾಕೋಬೇಕು. ಮಿಕ್ಸರ್ ಜಾರ್ಗೆ ಏನು ಬೇಕಿದ್ದು ಮಕ್ಕಳು ಪಾಯಸಕ್ಕೆ ಇಟ್ಕೋಬೇಕು. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ, ಸ್ವಲ್ಪ ಕೇಸರಿ, ಇದಿಷ್ಟನ್ನು ಈಗ ಪೌಡರ್ ಮಾಡ್ಕೋಬೇಕು. ಈಗ ಈ ಥರ ಫೈನ್ ಪೌಡರ್. ನಾನು ಆಗಲೇ ಹಾಲು ಹೇಳೋದು ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ಸೊ 1 ರಿಂದ 1.5 ಕಪ್ಪಷ್ಟು ಹಾಲು ಬೇಕಾಗುತ್ತೆ. ನಾನು ಈ ಥರ ಕಪ್ ಮೆಷರ್ಮೆಂಟಲ್ಲಿ 1 ರಿಂದ 2ರಷ್ಟು ಹಾಲು ಹಾಕೋಬೇಕು ನಾವು. ಈಗ ನಾವು ತೊಗೊಂಡಿರೋ ಅಂಥ ಹಾಲು ಇದನ್ನು ಹಾಕೋಬೇಕು. ಕಾಯಿಸ್ಕೊಂಡಿರೋ ಹಾಲು, ಬಾಯ್ಲ್ ಆಗಿರೋ ಹಾಲು. 1 ಕಪ್ಪಷ್ಟು ಹಾಲು ಹಾಕೋಬೇಕು. ಹಾಲು ಸ್ವಲ್ಪ ಕಾಯಬೇಕು. ಈಗ ಹಾಲು ಬಾಯ್ಲ್ ಆಗ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ನಾವು ಸ್ವಲ್ಪ ಇಟ್ಕೊಂಡಿದ್ವಲ್ಲ ಮಕ್ಕನ್ನು, ಆ ಮಕ್ಕನ್ನ ಹಾಕೋಬೇಕು. ಸಿಮ್ಮಲ್ಲಿ ಇಟ್ಕೋಬೇಕು ಫ್ರೆಂಡ್ಸ್ ಸ್ವೀಟ್ ಮಾಡಬೇಕಾದ್ರೆ. ನಾವು ಮಕ್ಕನಲ್ಲಿ ಸಲಾಡ್ಸ್ ಎಲ್ಲ ನೋಡಿರ್ತೀವಿ ಲೋಟಸ್ ಸೀಡ್ಸಲ್ಲಿ, ಬಟ್ ಆದರೆ ಪಾಯಸ ಬಂದು ಇದು ತುಂಬ ಚೆನ್ನಾಗಿರುತ್ತೆ. ಮತ್ತು ಮಕ್ಳಿಗಾಗಿರ್ಬೋದು ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಅದು ತುಂಬ ರಿಚ್ ಆಗಿರುತ್ತೆ ಫ್ಲೇವರ್. ಮನೇಲಿ ಯಾರು ಗೆಸ್ಟ್ ಬಂದರೂ ಸಹ ನಾವು ಇಮಿಡಿಯೇಟಾಗಿ ಬೇಗ ಮಾಡ್ಕೋಬೋದು. ಈಗ ನಾವು ಚೆನ್ನಾಗಿ ಕುದೀತಾ ಇದೆ. ಸೊ ಈ ಸಂದರ್ಭದಲ್ಲಿ ನಾವು ಮಾಡ್ಕೊಂಡು ಇಟ್ಕೊಂಡಿವಲ್ಲ ಪೌಡರು, ಸೊ ಆ ಪೌಡರ್ನ ಆ್ಯಡ್ ಮಾಡಬೇಕು.
ಪೌಡರ್ನ ಆ್ಯಡ್ ಮಾಡಿದ್ಮೇಲೆ ನಮಗೆ ಹಾಲು ತಿಕ್ಕಾಗ್ತಾ ಬರುತ್ತೆ. ಸೊ ಸ್ವಲ್ಪ ಸ್ಟೋರ್ ಮಾಡಬೇಕು ಚೆನ್ನಾಗಿ. ಈಗ ನಾವು 1/2 ಕಪ್ಪಷ್ಟು ಶುಗರ್ ಹಾಕೊಳ್ಳೋಣ. ಶುಗರ್ ನೋಡ್ಕೊಂಡು ಹಾಕೋಬೋದು. ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ಸ್ವೀಟ್ ಜಾಸ್ತಿ ಹಾಕೊಳ್ಳಿ, ಇಲ್ಲ ಮೀಡಿಯಮ್ ಅಂತ ಹೇಳಿದ್ರೆ ಸ್ವಲ್ಪ ಹಾಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ಕೇಸರಿ ಹಾಕೊಳ್ಳೋಣ. ಈಗ ಸ್ವಲ್ಪ ಮಿಲ್ಕ್ ಮೇಡ್ ಹಾಕೋಬೇಕು. 1 ರಿಂದ 2 ಟೇಬಲ್ ಸ್ಪೂನ್ ಅಷ್ಟು ಮಿಲ್ಕ್ ಮೇಡ್ ಹಾಕೋಣ. ಮಿಲ್ಕ್ ಮೇಡ್ ಹಾಕೋದ್ರಿಂದ ನೀವು ಸ್ವಲ್ಪ ಸಕ್ಕರೆನ ನೋಡ್ಕೊಂಡು ಹಾಕೋಬಹುದು, ಇದು ಸ್ವೀಟ್ ಇರುತ್ತೆ. ಮಿಲ್ಕ್ ಮೇಡ್ ಆಪ್ಷನ್ ಇಲ್ಲ ಅಂದ್ರೆ ಫ್ರೆಶ್ ಕೆನೆ ಬೇಕಾನ ಫ್ರೆಶ್ ಕ್ರೀಮ್ ಬೇಕಾನ ಹಾಕೋಬಹುದು. ಈಗ ಫ್ರೈ ಮಾಡ್ಕೊಂಡಿರೋಂಥ ದ್ರಾಕ್ಷಿ ಗೋಡಂಬಿ ಹಾಕೊಳ್ಳೋಣ. ಈಗ ಎಲ್ಲ ಚೆನ್ನಾಗಿ ಇದಾಗಿದೆ ಫ್ರೆಂಡ್ಸ್. ಈಗ ಮಿಕ್ಸ್ ಮಾಡೋಣ. ಈಗ ಪಾಯಸ ಕನ್ಸಿಸ್ಟೆನ್ಸಿ ಬರ್ತಾ ಇದೆ, ಇದು ತಿಕ್ಕಾಗ್ತಾ ಬರುತ್ತೆ. ಆದಷ್ಟು ಸಿಮ್ ಇಲ್ಲ ಮೀಡಿಯಂ ಫ್ಲೇಮಲ್ಲೇ ಬೇಯಿಸಬೇಕು. ಈಗ ಕರೆಕ್ಟಾಗಿ ಪಾಯಸ ಟೆಕ್ಸ್ಚರ್ ಬಂದಿದೆ. ಇದು ಆರಿದ್ಮೇಲೆ ಈಗ ಸ್ವಲ್ಪ ತಿಕ್ಕಾಗುತ್ತೆ. ಹಾಗಾಗಿ ಈಗ ಕರೆಕ್ಟಾಗಿ ಪಾಪ್ಕಾರ್ನ್ ಆಗಿರ್ಬೋದು ಎಲ್ಲ ಸ್ವೀಟು ಎಲ್ಲ ಕರೆಕ್ಟಾಗಿ ಇದಾಗಿದೆ. ಸೊ ಈಗ ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ. ನೋಡಿದ್ರಲ್ಲ ಹೆಂಗೆ ಸುಲಭವಾಗಿ ಮಕ್ಕನ್ ಪಾಯಸ ಮಾಡೋದು ಹೇಗೆ ಅಂತ ಹೇಳಿ. ನೋಡಿ ಹಿಂಗೆ ಸುಲಭವಾಗಿ ಎಲ್ಲರೂ ಈ ಪಾಯಸನ ಮನೇಲಿ ಮಾಡಿ ಯಾರನ್ನ ಗೆಸ್ಟ್ ಬಂದಾಗಲಿ ಈಸಿಯಾಗಿ ಮಾಡಿಕೊಡ್ಬೋದು. ಇನ್ನು ವಿಧವಾದ ಪಾಯಸಗಳು ಅಥವಾ ವಿಧವಾದ ಅಡುಗೆ ರೆಸಿಪೀಸೊಂದಿಗೆ ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಸಿ ಯು, ಬಾಯ್. ಅದಕ್ಕಿಂತ ಮುಂಚೆ ಇನ್ನೊಂದು ಹೇಳಬೇಕಿತ್ತು, ಯಾರೈనా ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಸೊ ಲೈಕ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಇದೇ ಥರ ಎಲ್ಲರೂ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಬಾಯ್.